ಲೋಟ. ಅವನು ಎಷ್ಟು ದೊಡ್ಡ ಮನುಷ್ಯ, ಊರಲ್ಲಿ ಲೀಡರ್ ಆಗ್ಬಿಡುತ್ತಾನ. ಊರಲ್ಲಿ ಅವನು ದೇವರ ಮಗನನ್ನ ಟಾಪ್ ತಗೊಂಡು ಹೋಗ್ತಾರೆ ಅಂದ್ರೆ ದೇವರ ಚಿತ್ತವನ್ನು ನೆರವೇರಿಸಬೇಕು. ಲೋಟ ಒಂದು ದಿನ ಕೂಡ ತನ್ನ ದೇವರ ಬಗ್ಗೆ ಅಲ್ಲಿ ಪ್ರಕಟಪಡಿಸ್ಲೇ ಇಲ್ಲ. ಆ ಊರ್ ಜನ ಏನ್ ಹೇಳ್ತಾರೆ, ನೀನ್ ಈ ಊರಿಗೆ ಹೆಂಗ್ ಬಂದೆ? ಪರದೇಶಿ ನನ್ನ ಮಗನ ತರ ಬಂದೆ. ಈ ಊರ್ ಕಟ್ಟೆ ಗೊತ್ತಾ? ಅಲ್ಲಿಗೆ ಇವನು ಕುತ್ಕೊಂಡ್ರೆ ಇವ್ ನ್ಯಾಯ ತೀರಿಸ್ತಾನೆ ಯಾರು? ಲೋಟ. ಅದಕ್ಕೆ ಅವ್ರು ಹೇಳ್ತಾರೆ, ಇವನು ಯಾರೋ ಒಬ್ಬ ಪರದೇಶಿಯಾಗಿ ಬಂದು ಈಗ ನ್ಯಾಯ ಅಂದ್ರೆ ಅಷ್ಟವರೆಗೂ ಆ ಊರಿಗೆ ಏನ್ ಹೇಳ್ತಾ ಇದ್ದ, ಅವನು ಜಡ್ಜ್ಮೆಂಟ್ ಮಾಡ್ತಾ ಇದ್ದ. ಇವನ್ ಮಾತನ್ನ ಅವ್ರು ಕೇಳ್ತಾ ಇದ್ರು. ಹಾಗಾದ್ರೆ ಅವ್ನ ಮಾತು ಕೇಳುವಾಗಲೇ ಅವ್ನು ಏನ್ ಮಾಡ್ಬೇಕಾಗಿತ್ತು ಆ ಊರನ್ನ? ಹಾಗಾದ್ರೆ ಅವ್ನ ತಲೆ ಮೇಲೆ ಏನ್ ಜವಾಬ್ದಾರಿ ಬಂದು ಅಬ್ರಹಾಮ್ ಹೆಂಗ್ ಪ್ರಾರ್ಥನೆ ಮಾಡಿದ್ನು, ಆ ಭಾರ ಉಳ್ಳವನಾಗಿರ್ಬೇಕಾಗಿತ್ತು. ಆ ಊರಿನ ಕಟ್ಟೆಯಲ್ಲಿ ಕುತ್ಕೊಂಡು ನಮ್ಗೆ ನ್ಯಾಯ ತೀರ್ಸೋನಲ್ಲಿ ಕುತ್ಕೊಂಡು ಹಿಂಗೆ ಅವ್ನು ಹೇಳ್ಬೇಕಾಗಿತ್ತು, ನಾನು ಎಲ್ಲಿಂದ ಬಂದೆ ಗೊತ್ತಾ? ಅಬ್ರಹಾಮನ ದೇವ್ರು ಯಾರು ಗೊತ್ತಾ? ನೀವಿಂದ ಪಾಪ ಮಾಡಿದ್ರೆ ಸರಿ ಅಂತ ಅವಾಗಿಂದ ಅವನ ಗದರಿಸಿದ್ರೆ ಸೊದೋಮ ಗೊಮೋರ ಅವತ್ತು ಬೆಂಕಿ ಮಳೆಯಿಂದ ನಾಶವಾಗ್ತಾ ಇರಲಿಲ್ಲ. ನಿನ್ನೇನಕ್ಕೆ ಇಟ್ಟಿರೋ ಚರ್ಚೆ? ದೇವರ ಚಿತ್ತವನ್ನ ನೆರವೇರಿಸಕ್ಕಾಗಿ ಪಾಪಿಯಾದ ನಮ್ಮನ್ನ ರಕ್ಷಿಸಿ ಅವ್ರು ಹುಡ್ಕೊಂಡು ಬಂದು ನಮ್ಮನ್ನ ಕರ್ಕೊಂಡ್ ಬಂದಿದ್ದಾರೆ ಅವರ ಗುಣಲಕ್ಷಣಗಳನ್ನ ಪ್ರಚುರಪಡಿಸುವುದಕ್ಕಾಗಿ.